ಎಲ್ಲರಿಗೂ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಸ್ಟಾಕ್ ಮಾರ್ಕೆಟ್ ಕೋರ್ಸನ್ನು ಕಲಿತು ಸ್ಟಾಕ್ ಮಾರ್ಕೆಟ್ ಕೋರ್ಸ್ನಲ್ಲಿ ನಿಮಗೆ ಹೇಳಿಕೊಟ್ಟಿರುವಂತಹ ಸ್ಟ್ರಾಟಜಿಗಳು ವರ್ಕ್ ಆಗ್ತಾಯಿಲ್ಲ ಮತ್ತು ಯಾವುದೇ ಇಂಡಿಕೇಟರ್ಗಳು ವರ್ಕ್ ಆಗ್ತಿಲ್ಲ. ಇಂತಹ ಸಮಸ್ಯೆ ಇರುವಂಥವರಿಗೆ ನಾನು ಕೆಲವು ಲೆವೆಲ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಅದರ ಜೊತೆಗೆ ನಮ್ಮ ತರಗತಿಯಲ್ಲಿ ನೀವು ಹೊಸದಾಗಿ ಕಲಿಯೋರಿದ್ದರೆ ಬೇಸಿಕ್ಸನ್ನು ಕೂಡ ಕಲಿಬೋದು. ಅದೊಂಥರ ಅಡ್ವಾನ್ಸ್ಡ್ ಲೆವೆಲಲ್ಲಿ ಕಲಿತು ಸಮಸ್ಯೆ ಆಗಿರೋರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕಾಗಿ ಕೆಲವು ಚಾರ್ಟ್ ಅನಾಲಿಸಿಸ್ಗಳನ್ನ ಹೇಳ್ಕೊಡ್ತೀನಿ. ಹಾಗಾಗಿ ಪೂರ್ತಿ ಕಲಿತು ಕೂಡ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ನಮ್ಮ ಕೋರ್ಸನ್ನು ಕೂಡ ತೆಗೆದುಕೊಳ್ಳಿ. ಕೋರ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ನಿಮಗೂ ಕೂಡ ಅರ್ಥ ಆಗ್ಬೋದು ಆಪ್ಷನ್ ಸೆಲ್ಲಿಂಗ್ ಮತ್ತು ಆಪ್ಷನ್ ಬೈಯಿಂಗಲ್ಲಿ ಯಾವುದು ಬೆಟರ್ ಅಂತೇಳಿ. ಆಪ್ಷನ್ ಸೆಲ್ಲಿಂಗೇ ಮಾಡಬೇಕು, ಆಪ್ಷನ್ ಬೈಯಿಂಗ್ ಮಾಡಬಾರ್ದು. ಇನ್ ಕೇಸ್ ನಿಮಗೆ ಆಪ್ಷನ್ ಬೈಯಿಂಗಲ್ಲಿ ತುಂಬ ನಾಲೆಡ್ಜ್ ಇದೆ ಅಂದರೆ ಆಪ್ಷನ್ ಬೈಯಿಂಗ್ ಕೂಡ ಮಾಡಿ, ತೊಂದರೆ ಇಲ್ಲ. ಆಪ್ಷನ್ ಸೆಲ್ಲಿಂಗ್ನಲ್ಲೇ ದುಡ್ಡಿರುವಂಥದ್ದು. ಹಾಗಾಗಿ ಆಪ್ಷನ್ಸ್ ಪ್ರಿಯರಿಗಾಗಿ ಮಾತ್ರ ನಾನು ನಿಫ್ಟಿ ಅನಾಲಿಸಿಸ್ ಚಾರ್ಟನ್ನು ನಾನು ಹಾಕ್ತಾಯಿದ್ದೀನಿ. ಹಾಗೆಯೇ ಹೊಸದಾಗಿ ಕಲಿಯೋರು ದಯವಿಟ್ಟು ಆಪ್ಷನ್ಸನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ. ಆಪ್ಷನ್ಸನ್ನು ಟಚ್ ಮಾಡಿದರೆ ನಿಮ್ಮ ಎಲ್ಲ ಹಣವನ್ನು ಕೂಡ ನೀವು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ತಪ್ಪಲ್ಲ, ಆದರೆ ಆಪ್ಷನ್ಸ್ ಬಗ್ಗೆ ತಿಳಿಯದೆ ಆಪ್ಷನ್ಸನ್ನು ಮಾಡೋದು ತುಂಬ ತಪ್ಪು. ಇಲ್ಲಿ ನಾನು ಹೇಳುವಂತಹ ವಿಚಾರಗಳು ಆಪ್ಷನ್ ಸೆಲ್ಲರ್ಸ್ ಮತ್ತು ಆಪ್ಷನ್ ಬೈಯರ್ಸ್ ಅಂದರೆ ಯಾರ್ಯಾರು ಆಲ್ರೆಡಿ ಮಾಡ್ತಾಯಿದ್ದಾರೆ ಅವರಿಗೆ ಮಾತ್ರ ಇದು ಬೆನಿಫಿಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡ್ತಾ ಇರುವಂತಹವರು, SIP ಮಾಡ್ತಾ ಇರುವಂತಹವರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ, ನೀವು ಸ್ಕಿಪ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಡಿಸ್ಕ್ಲೈಮರ್: ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅಪಾಯದಿಂದ ಕೂಡಿದೆ. ಮಾರುಕಟ್ಟೆಯ ಬೆಲೆಗಳು ಏರುಪೇರಾಗಲು ಸಾಧ್ಯವಿದೆ ಮತ್ತು ನೀವು ಹೂಡಿಕೆ ಮಾಡಿದ ಸಂಪೂರ್ಣ ಹಣವನ್ನು ಕಳೆದುಕೊಳ್ಳುವ ಸಂಭವವಿದೆ. ಹಳೆಯ ಪ್ರದರ್ಶನಗಳು ಭವಿಷ್ಯದ ಲಾಭಕ್ಕೆ ಯಾವುದೇ ಭರವಸೆ ನೀಡುವುದಿಲ್ಲ. ಯಾವುದೇ ಹೂಡಿಕೆ ನಿರ್ಧಾರ ಕೈಗೊಳ್ಳುವ ಮೊದಲು ನಿಮ್ಮ ಸ್ವಂತ ಅಧ್ಯಯನ ಮಾಡಿ ಅಥವಾ ಅರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಇಲ್ಲಿ ನೀಡಿರುವ ಮಾಹಿತಿಯನ್ನು ಕೇವಲ ಶಿಕ್ಷಣ ಮತ್ತು ಮಾಹಿತಿ ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ನೀಡಲಾಗುತ್ತದೆ. ಇದು ಯಾವುದೇ ರೀತಿಯ ಹಣಕಾಸಿನ ಸಲಹೆ ಆಗಿರುವುದಿಲ್ಲ. ಪ್ರತಿಯೊಂದು ಡಿಮ್ಯಾಟ್ ಅಕೌಂಟ್ನಲ್ಲಿ ಮೊದಲಿಗೆ ಒಂದು ವಿಚಾರವನ್ನು ಹೇಳ್ತಾರೆ ಡಿಸ್ಕ್ಲೈಮರ್ನಲ್ಲಿ. ಅದೇನಪ್ಪ ಅಂದರೆ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವಂತಹ ಜನರಲ್ಲಿ ಸುಮಾರು 90% ಜನ ಹಣವನ್ನು ಕಳೆದುಕೊಳ್ತಾರೆ. ಹಾಗೆಯೇ 10% ಜನ ಹಣ ಮಾಡ್ತಾರೆ ಅಂಥೇಳಿ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತಿರೋರು ಮಾತ್ರ ಹಣವನ್ನು ಮಾಡ್ತಾರೆ, ಕಲಿಯದಿರೋರು ಹಣ ಮಾಡಲು ಸಾಧ್ಯವೇ ಇಲ್ಲ ಅನ್ನೋದು ಮೊದಲನೇ ಡಿಸ್ಕ್ಲೈಮರ್ ಆಗಿರುತ್ತೆ. ಅದನ್ನು ನೆನಪಿಸ್ತಾ ಇವತ್ತಿನ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ನಿಫ್ಟಿಯ ಶುಕ್ರವಾರದ ಚಾರ್ಟ್. ಇದು ಇವತ್ತು ಶನಿವಾರ, ಸೋಮವಾರ ಮತ್ತೆ ಮಾರ್ಕೆಟ್ ಓಪನ್ ಆಗುತ್ತೆ. ಸದ್ಯಕ್ಕೆ ಈಗ ಒಂದು ಹೊಸ ಅಪ್ಡೇಟ್ ಇದೆ, ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ ಲೆವೆಲ್ಸ್ಗಳು ನಿನ್ನೆಯಿಂದ ಆ್ಯಕ್ಚುಲಿ ಚೇಂಜ್ ಆಗಿದೆ. ಅಂದರೆ ನಿನ್ನೆಯಿಂದ ಆ್ಯಕ್ಚುಲಿ ಚೇಂಜ್ ಆಗಿದೆ, ಅಂದರೆ ಗುರುವಾರದಿಂದ ಚೇಂಜ್ ಆಗಿದೆ. ಆ್ಯಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡಿರಲಿಲ್ಲ. ಸೋಮವಾರಕ್ಕಾಗಿ ನಾನು ಇದನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಓಕೆ, ಇದರಲ್ಲಿ ನೀವು ರೆಡ್ ಲೈನ್ಗಳು ಏನೇನಿದೆ, ರೆಡ್ ಲೈನ್ಗಳ ಮೇಲೆ ನಾನು ವೈಟ್ ಲೈನನ್ನು ಹಾಕಿದ್ದೀನಿ. ಓಕೆ, ರೆಡ್ ಲೈನ್ ಮೇಲೆ ವೈಟ್ ಲೈನ್ ಹಾಕಿದ್ದೀನಿ. ಅಂದರೆ ಎಲ್ಲೆಲ್ಲಿ ರೆಡ್ ಲೈನ್ ಇದೆ ಅದೆಲ್ಲ ನಮ್ಮ ಲೆವೆಲ್ಸ್ಗಳು. ಅದು ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಅದಕ್ಕೆ ವೈಟ್ ಲೈನನ್ನು ಹಾಕಿದ್ದೀನಿ. ಆಮೇಲೆ ಎಲ್ಲೋ ಲೈನು 26,300, 26,000 ಎರಡಿದೆ ಅಲ್ವಾ, ಎಲ್ಲೋ ಲೈನ್. ಅದು ಅಲ್ಲಿ ಆಪ್ಷನ್ನು ಸೆಲ್ಲಿಂಗು ಅಂದರೆ ಓಪನ್ ಇಂಟ್ರೆಸ್ಟು ಅಲ್ಲಿ ಜಾಸ್ತಿ ಇದೆ. 26,300ರಲ್ಲಿದೆ. 26,300ಕ್ಕಿಂತ ಇನ್ನೂ ಮೇಲಕ್ಕೆ ಜಾಸ್ತಿ ಇದೆ. ಸದ್ಯಕ್ಕೆ ನಿಯರೆಸ್ಟು ಇವಾಗ ATMಗೆ ನಿಯರೆಸ್ಟಲ್ಲಿ ನಾವು 26,300 ಇಲ್ಲಿ ಗುರುತಿಸಿದ್ದೀವಿ. ಹಾಗೆಯೇ 26,000 ಸ್ಟ್ರಾಂಗ್ ಸಪೋರ್ಟಾಗಿ ನಿಂತ್ಕೊಂಡಿದೆ. ಓಕೆ, ಇದು ಭಾಳ ದಿನಗಳಿಂದ ಇದೆ 26,000, ಬಟ್ ಇವಾಗಲೂ ಕೂಡ ಸದ್ಯಕ್ಕೆ 26,000 ಸ್ಟ್ರಾಂಗ್ ಸಪೋರ್ಟ್ ಆಗಿದೆ ಓಪನ್ ಇಂಟ್ರೆಸ್ಟ್ನಲ್ಲಿ. ಹಾಗೆಯೇ 26,300 ಕೂಡ ಓಪನ್ ಇಂಟ್ರೆಸ್ಟ್ನಲ್ಲಿ ರೆಸಿಸ್ಟೆನ್ಸ್ ಇದೆ.
ಓಕೆ, ಈ 2 ಲೆವೆಲ್ಸ್ಗಳು ತುಂಬ ಮುಖ್ಯ. ಈಗ ಈ ನಮ್ಮ ವೈಟ್ ಲೈನ್ಗಳೇನಿದೆ ನಮ್ಮ ಲೆವೆಲ್ಸ್ಗಳು, ಅದನ್ನು 5 ಮಿನಿಟ್ಸಲ್ಲಿ ನೋಡೋಣ. ಓಕೆ, 5 ಮಿನಿಟ್ಸಿಗೆ ಸ್ವಿಚ್ ಆಗಿದೆ. ಇದರಲ್ಲಿ 28ನೇ ತಾರೀಕು ಮಾರ್ಕೆಟ್ ಓಪನ್ ಆದಮೇಲೆ ಈ ಲೆವೆಲ್ಸಲ್ಲಿ ಮಾರ್ಕೆಟ್ ಏನು ಮಾಡಿದೆ, 26,258ರಲ್ಲಿ ಒಂದು ರಿಜೆಕ್ಷನ್ ತಗೊಂಡು ಕೆಳಗಡೆ ಬಂದಿದೆ. ಈಗ ಸದ್ಯಕ್ಕೆ 26,204ರಲ್ಲಿ ಪ್ರೈಸ್ ನಿಂತ್ಕೊಂಡಿದೆ. ಈಗ ನಮ್ಮ ಲೆವೆಲ್ಸ್ಗಳು 26,177 ಒಂದು ಲೆವೆಲ್ ಇದೆ, 26,258 ಒಂದು ಲೆವೆಲ್ ಇದೆ. ಓಕೆ, ರೆಸಿಸ್ಟೆನ್ಸ್ ಲೆವೆಲು 26,258. ನನ್ನ ಪ್ರಕಾರ, ಅಂದರೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ, ನಮ್ಮ ಒಂದು ಚಾರ್ಟ್ ಅನಾಲಿಸಿಸ್ ಪ್ರಕಾರ 26,258 ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್. ಹಾಗೆಯೇ 26,177 ಒಂದು ಸಪೋರ್ಟ್ ಲೆವೆಲ್ ಆಗಿದೆ. ಹಾಗೆಯೇ ಇನ್ನೂ ಕೆಳಗಡೆ ಸಪೋರ್ಟಿಗೆ ಬಂದರೆ 26,068ರಲ್ಲಿ ಒಂದು ಸಪೋರ್ಟಿಂಗ್ ಲೆವೆಲ್ ಇದೆ. ಹಾಗೆಯೇ 26,338 ಕೂಡ ಒಂದು ಸಪೋರ್ಟಿಂಗ್ ಲೆವೆಲು. ಈಗ ಸೋಮವಾರ ಸಾಯಂಕಾಲ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಆವಾಗ ಈ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಸದ್ಯಕ್ಕೆ 26,300ರಲ್ಲಿ ಒಂದು ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಹಾಗೆಯೇ 26,000ದಲ್ಲಿ ಕೂಡ ಓಪನ್ ಇಂಟ್ರೆಸ್ಟು ಸಪೋರ್ಟಾಗಿ ನಿಂತ್ಕೊಂಡಿದೆ. ಮಾರ್ಕೆಟ್ ಓಪನ್ ಆದಮೇಲೆ ಏನಾಗುತ್ತೆ ಅಂತ ನೋಡಬೇಕು. ಸ್ನೇಹಿತರೆ, ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಲೆವೆಲ್ಸ್ಗಳನ್ನ ನಾನು ಯಾವತ್ತೂ ಕೊಡೋದಿಲ್ಲ, ಇದು ಕೋರ್ಸ್ ಮಾಡಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಸದ್ಯಕ್ಕೆ ಈ ಲೆವೆಲ್ಸನ್ನು ನೀವು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ನೋಡಬೇಕಾಗುತ್ತೆ. ಯಾರು ಕೂಡ ಯಾವುದೇ ರೀತಿಯ ಟ್ರೇಡಿಂಗನ್ನು ಇಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಅಬ್ಸರ್ವೇಷನ್ಗೋಸ್ಕರ ಇದನ್ನು ಕೊಟ್ಟಿದ್ದೀನಿ.